ಓಕೆ ನೋಡಿ ನೀವು ಸ್ವಲ್ಪ ಆ ಕಡೆ ನೋಡಿ. ಹಾಂ ಪೊಲೀಸರ ನಡೆ ಸಾರ್ವಜನಿಕರ ಕಡೆಗೆ ಈ ಒಂದು ಸಮಾರಂಭಕ್ಕೆ ನಮ್ಮ ಸಾಹೇಬರು ಸಕಾಲಕ್ಕೆ ಬಂದು ನಮ್ಮ ನಿಮ್ಮ ಅವರುಗಳನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಮುಂದಿನ ವಾಲಿಂಟ್ರಾಗಿ ಬರ್ಬೇಕು ಅನ್ಕೊಂಡಿದ್ದಾರೆ, ನೀವೇ ನಮ್ಮ ಹತ್ರ ಬಂದ್ರಿ. ಜನಗಳು ಅಲ್ಲಲ್ಲಿ ಕಟ್ತಾ ಇದ್ದಾರೆ. ಈ ಪಾರ್ಕ್ ಹಿಂದ್ಗಡೆ ಇವತ್ತಿನ ಕಾರ್ಯಕ್ರಮ ನಾರ್ಮಲ್ ಆಗಿ ಜನರಿಗೆ ಸಮಸ್ಯೆ ಇದ್ದಾಗ ನಮ್ಮ ಕಡೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಆಗ್ಬೋದು, ACP ಆಗ್ಬೋದು, ನಮ್ಮ ಸೊ ಕೆಲವು ಕಡೆ ಏನಂದರೆ ಬಡವರು ಮತ್ತು ಕೆಲವ್ರಿಗೆ ಏನಂದರೆ ಹೋದರೆ ನಮಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತ ಹೇಳಿ ಒಂದು ಡೌಟ್ ಇರುತ್ತದೆ. ಪೊಲೀಸ್ ಸ್ಟೇಷನ್ ಹೋಗೋದಕ್ಕೇನು ಕೆಲವರಿಗೆ ಸ್ವಲ್ಪ ಸಂಶಯ ಇರುತ್ತದೆ. ಸೊ ಅಂಥವ್ರಿಗೆ ಏನಂದರೆ ನಾವು ಅವರವ್ರ ಏರಿಯಾದಲ್ಲಿ ಬಂದು ಏನಾದರೂ ಸಾರ್ವಜನಿಕ ತಿಳಿಬರ್ಗಳು ಏನಾದರೂ ನಮ್ಮನೇದು ಆಗಬೇಕಾದ ಏನೋ ವಿಷಯಗಳಿದ್ದರೆ ಅವ್ರ ಸಮಸ್ಯೆ ಏನಂದರೆ ಅಟೆಂಡ್ ಮಾಡಿ ಜೊತೆಯಲ್ಲಿ ಎಲ್ಲ ಸಮಸ್ಯೆಗಳು ಇಲ್ಲಿ ಬಂದು ಅಟೆಂಡ್ ಮಾಡೋಕ್ಕಾಗುತ್ತೆ. ಏನಾದರೂ ಕಂಪ್ಲೇಂಟ್ ಕೊಡೋದು ಏನಾದರೂ ಡೀಟೇಲ್ಸ್ ತೊಗೊಂಡು ಆನಂತರ ಅವರಿಗೆ ಒಂದು ಪರಿಹಾರ ಜೊತೆಯಲ್ಲಿ ಏನಂದರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಉದ್ದೇಶ. ಪೊಲೀಸರಂದ್ರೆ ಬೇರೆ ಏನಿಲ್ಲ, ಪೊಲೀಸರು ಸಾರ್ವಜನಿಕರ ಜೊತೆ ನಿಮ್ಮಲ್ಲಿ ನಿಮ್ಮ ಅದರಲ್ಲಿ ಭಾಗವಾಗಿರ್ತೀವಿ. ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ. ನಾವು ನೀವು ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಒಂದು ಒಳ್ಳೆಯ ಸಮಾಜನ ನಿರ್ಮಾಣ ಮಾಡ್ಬೋದು. ಬಡವರಿಗೆ ಏನಂದರೆ ಬಡವರಿಗೆ ನಾವು ನಮ್ಗೆ ಎಣ್ಣೆ ಆದರೆ ನಮ್ಗೆ ಯಾರು ನೋಡ್ಕೊಳ್ತಾರೆ, ನಮಗೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಕೆಲವರಿಗೆ ಭಾವನೆ ಇರ್ತದೆ. ಅಂಥದ್ದು ಏನಿಲ್ಲ, ನಾವು ನಿಮಗೋಸ್ಕರ ಇದ್ದೀವಿ, ಎಲ್ಲರಿಗೋಸ್ಕರ ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ ಒಂದು ಎಲ್ಲರಿಗೂ ಒಂದು ಏನಂದರೆ ಈ ನಮ್ಮ ಮೇಲೆ ಒಂದು ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಕಂಪ್ಲೀಟ್ ಮೈಸೂರಿನಲ್ಲಿ ಇದು ನಮ್ಮದು ನಗರ ಕಂಪ್ಲೀಟ್ ನಗರ ಬರುತ್ತದೆ. ಬಟ್ ನಮಗೆ ಏನಂದರೆ ಜಾಸ್ತಿ ಜನರಿಗೆ ಸಮಸ್ಯೆ ಇರೋದು ಏನಂದರೆ NR ಇರ್ಬೋದು, ಉದಯಗಿರಿ ಇರ್ಬೋದು, ಈಗ ನಮ್ಮ BD ಕಾಲನಿ ಇರ್ಬೋದು, ರಾಜೀವ್ ನಗರ ಇರ್ಬೋದು, ಬೇರೆ ಇಂಥ ಸ್ಲಮ್ ಏರಿಯಾಸ್ನಲ್ಲಿ ಅಲ್ಲಿ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಬೇರೆ ಏರಿಯಾ ಇದೆ, ಬೇರೆ ಏರಿಯಾ ನಗರ ಆಗಲಿ, ಸರಸ್ವತಿಪುರಂ ಆಗಲಿ, ಬೇರೆ ಬೇರೆ ನಗರ ಏನಂದರೆ ಆ ಏರಿಯಾದಲ್ಲಿ ಏನಂದರೆ ಅವ್ರಿಗೇನೋ ಸಮಸ್ಯೆ ಇದ್ದಾಗ ನೇರವಾಗಿ ಅವ್ರು ಫೋನ್ ಮಾಡ್ತಾರೆ, ಡೈರೆಕ್ಟು ಬರ್ತಾರೆ ನಮ್ಮ ಕಡೆ ಸ್ಟೇಷನ್ಗೆ ಬರ್ತಾರೆ, ಇಲ್ಲಿ ಬರ್ತಾರೆ ಬಂದು ಹೇಳ್ಕೊಳ್ತಾರೆ. ಯಾಕಂದರೆ ಅವರಿಗೆ ಸ್ವಲ್ಪ ಧೈರ್ಯ ಇರುತ್ತದೆ. ಬಡವರಿಗೆ ಏನಾದರೂ ಎಲ್ಲೋ ಒಂದು ಕಡೆ ಸ್ವಲ್ಪ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ, ಮತ್ತು ಹೋಗಲಿಕ್ಕೆ ಸಂಶಯ ಇರುತ್ತದೆ. ಅಲ್ಲಿ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ಬಿಟ್ಟು ನಾರ್ಮಲಾಗಿ ಬರುತ್ತೆ. ಸೊ ಅವರಿಗೆ ಒಂದು ನಂಬಿಕೆ ಕಲ್ಪಿಸೋಕ್ಕೆ ನಾವೇಂದರೆ ಇಲ್ಲ ನೀವು ಬಂದು ಹೇಳ್ಕೊಬೋದು, ನಾವು ಬಂದಾಗ ಹೇಳಿ. ಜೊತೆಯಲ್ಲಿ ಏರಿಯಾದಲ್ಲಿರುವ ಸಮಸ್ಯೆಗಳನ್ನು ಈಗ ಇವತ್ತು ಸುಮಾರು ಸಮಸ್ಯೆಗಳು ಚರ್ಚೆ ಮಾಡಿದೆ. ಸೊ ಅದಕ್ಕೆ ನಾವು ಈಗ ನೆಕ್ಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಇಂಥ ಸಮಸ್ಯೆಗಳು ಬೇರೆ ಕಡೆಯೂ ಸುಮಾರು ಕಾಮನ್ ಸಮಸ್ಯೆಗಳಿದೆ. ಟ್ರಾಫಿಕ್ ಇರ್ಬೋದು, ಪಾರ್ಕಿಂಗ್ ಜಾಗ ಇರ್ಬೋದು, ಇದು ಕಾಮನ್ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಮುಂದೆ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಒಂದು ಡಿಸ್ಕಷನ್ ಆಯಿತು. ಡೆಫಿನೆಟ್ಲಿ ಅದು ಇಂಪ್ರೂವ್ ಮಾಡೋಕ್ಕೆ ಸರ್. ಸುಮಾರು ಜನ ನಮ್ಗೆ ಕರೆ ಮಾಡಿ ರಿಂಗ್ ರೋಡಲ್ಲಿ ಲೈಟ್ಸ್ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ಸರ್. ಈ ವಿಷಯಕ್ಕೆ ನಾರಾಯಣ ರುದ್ರಾಲಯ ಬಿಟ್ಟಾದ್ಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಬನ್ನೂರು ರೋಡ್ ಇದೆ. ಬನ್ನೂರು ಸೈಡ್ ಏನಂದರೆ ಇಸಿ ರಿಂಗ್ ರೋಡ್ ಮಾತ್ರ ಲೈಟಿಂಗ್ ವ್ಯವಸ್ಥೆ ಆಗಿದೆ. ಲೈಟಿಂಗ್ ವ್ಯವಸ್ಥೆ ಇದೆ, ಎಕ್ಸೆಪ್ಟ್ ಒಂದು ಸ್ವಲ್ಪ ಏರಿಯಾದಲ್ಲಿ ಅದು ಆಗಿಲ್ಲ. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಉಳಿದ ಏರಿಯಾ ಇದೆ. ಬಟ್ ಬನ್ನೂರು ರೋಡಲ್ಲಿ ಬನ್ನೂರು ಹೋಗುವ ರೋಡ್ ಸೈಡಲ್ಲಿ ನಾವು ನೋಡ್ತೀವಿ. ಸ್ವಲ್ಪ ಲೋಕಲ್ ಆಫೀಸಲ್ಲಿ ಹೇಳ್ತೀವಿ, ನೀವು ಹೇಳೋದು ಯಾವ ಏರಿಯಾ ಬರ್ತದೆ. ಕಾರ್ಪೊರೇಷನ್ ಏರಿಯಾ ಬಂದರೆ ಕಾರ್ಪೊರೇಷನ್ಗೆ, ಇಲ್ಲಾಂದರೆ ಗ್ರಾಮ ಪಂಚಾಯತ್ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಅಲ್ಲಿ ಅದೇ ರೀತಿ ಬ್ಯಾರಿಗೇಡ್ಸ್ ಕೂಡ ಇಲ್ಲ ಸರ್. ಅಲ್ಲಿ ಫಾಸ್ಟ್ ಮೂವಿಂಗ್ ಬ್ಯಾರಿಕೇಡ್ಸ್ ನನಗೂ ಮೊನ್ನೆ ಯಾರೋ ಕಾಲ್ ಮಾಡಿದ್ದಾರೆ ಬ್ಯಾರಿಕೇಡ್ಸ್ ಹೈವೇ ಮೇಲೆ. ಯಾಕಂದರೆ ಎಸ್ಪೆಷಲಿ ಸ್ಕೂಲ್ ಟೈಮಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗೋ ಸಮಯದಲ್ಲಿ ತುಂಬ ಹೆವಿ ವೆಹಿಕಲ್ಸ್ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ನಮ್ಮ DCP ಹೇಳಿದ್ರೆ ಪ್ರಾಬ್ಲಮ್ ಏನಂದರೆ ಅದು ಹೈವೇ ಕೆಳಗಡೆ ಬರುತ್ತೆ. ಹೈವೇ ಮೇಲೆ ನಾವು ಬ್ಯಾರಿಕೇಡ್ ಹಾಕಿದರೆ ನಾವು ನೋಡ್ಕೋಬೇಕಾಗಿರುತ್ತೆ. ಸುಮ್ಮನೆ ಅನಾಥರೈಸ್ಡ್ ಆಗಿ ನಾವು ಬ್ಯಾರಿಕೇಡಲ್ಲಿ ಬಿಟ್ಟು ಹೋದರೆ ಏನಾಗ್ತಾರೆ, ಬ್ಯಾರಿಕೇಡಿಂದನೂ ಆಕ್ಸಿಡೆಂಟ್ ಆಗುತ್ತೆ. ಆ್ಯಂಡ್ ಕೆಲವು ಬಿದ್ದರೆ ಯಾರು ನಾವು ಹೇಳ್ತಾರೆ ರೆಸ್ಪಾನ್ಸಿಬಿಲಿಟಿಯಾಗಿ ಮತ್ತೆ ನಿಲ್ಸೋಕ್ಕೂ ಯಾರಿಲ್ಲ. ಸೊ ಅದು ಏನಾದರೆ ಆ ಎಕ್ಸಾಕ್ಟ್ ಬ್ಯಾರಿಕೇಡಿಂಗ್ ಏನು ಮಾಡಿದ್ರೆ ಅಟೆಂಡ್ ಮಾಡಿದ್ರೆ ಕಷ್ಟ ಆಗುತ್ತೆ. ಅದು ಎಲ್ಲೆಲ್ಲಿ ಯಾರು ಅದು ಏನು ಮಾಡಬೇಕಂತ. ಯಾಕಂದರೆ ನಾನು 3 ದಿವಸ 4 ದಿವಸದಿಂದ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಕಳಿಸಿದ್ದಾರೆ. ಎಸ್ಪೆಷಲಿ ಸ್ಕೂಲ್ ಹೋಗೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಲ್ಲಿ ಸ್ವಲ್ಪ ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಸ್ವಲ್ಪ ಏನಾದರೂ ಸರ್. ಸುಮಾರು ಸಮಸ್ಯೆಗಳೆಲ್ಲ ಹೇಳಿದ್ದಾರೆ. ಇದು ಒಂದು LIC ಸರ್ಕಲ್ ಕೂಡ ಏನಾದರೂ ನೀವು ಮಾಡಬೇಕು ಸರ್. ಅದು ಕೂಡ LIC ಸರ್ಕಲ್ ನನ್ನ ಮೈಂಡಲ್ಲಿದೆ. LIC ಸರ್ಕಲ್ನಲ್ಲಿ ಬೇರೆ ಬೇರೆ ಸುಮಾರು ಪ್ರಾಬ್ಲಮ್ಸ್ ಇದೆ.
ಇನ್ಕ್ಲೂಡಿಂಗ್ ಬಕ್ರೀದ್ ಸಮಯದಲ್ಲಿ ನೋಡಿದರೆ ಬಕ್ರೀದ್ ಸಮಯದಲ್ಲಿ ಅದು ಯಾಕೆಂದರೆ ಮೈಸೂರಿಗೆ ಬ್ಯಾಂಗ್ಳೂರಿಂದ ಯಾರು ಬರ್ತಾರೋ ಮೈಸೂರು ಅಂದರೆ ಒಂದು ಫಸ್ಟ್ ಇಂಪ್ರೆಷನ್ ಬರುವ ಪ್ಲೇಸ್ ಅದು. ಅದಕ್ಕೆ ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ನಮ್ಮ ಅಲ್ಬದ ಸರ್ಕಿಲ್ ಹೆಂಗೆ ಡೆವಲಪ್ ಮಾಡಿದ್ರು ಅದೇ ರೀತಿಯಲ್ಲಿ ಚೆನ್ನಾಗಿ ಡೆವಲಪ್ ಮಾಡಬೇಕಂತ ಒಂದು ವಿಷಯ. ಯಾಕಂದರೆ ಅದು ಬಂದಾಗ ಸಿಟಿದು ಒಂದು ಇಂಪ್ರೆಷನ್, ಮೈಸೂರು ನಗರ ಅಂದರೆ ಒಂದು ಇಂಪ್ರೆಷನ್ ಇರ್ತದೆ. ಆ ಇಂಪ್ರೆಷನ್ಗೋಸ್ಕರ ಆ ಬಕ್ರೀದ್ ಸಮಯದಲ್ಲಿ ಯಾಕಂದರೆ ಕುರಿಗಳೆಲ್ಲ ಕಂಪ್ಲೀಟ್ ಅಲ್ಲೇ ಮಾಡಿ ಟ್ರಾಫಿಕ್ ಜಾಮ್ ಆಗಿ ಸುಮಾರು ಸಮಯದವರು. ಸೊ ಈ ಸತಿ ಅಡ್ವಾನ್ಸ್ ಆಗಿ ಬಕ್ರೀದ್ಗಿಂತ ಮುಂಚೆ ಬೇರೆ ಗ್ರೌಂಡ್ ನೋಡಿಬಿಟ್ಟು ಎಲ್ಲರೂ ಕೋಆಪರೇಷನ್ ಶಿಫ್ಟ್ ಮಾಡೋಕ್ಕೆ ಆ್ಯಂಡ್ ಬೇರೆ ರೀತಿಯಲ್ಲಿ ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳನ್ನು ಅದು ಒಂದು ವರ್ಕ್ ಮಾಡಬೇಕು. ಸರ್ ಅದೇ ರೀತಿ ಸ್ಟ್ರೀಟ್ ಒಂದು ಕ್ಯಾಮ್ರಾಸ್ ಏನು ಹಾಕಿದ್ದೀರಾ ಹೆಲ್ಮೆಟ್ಗೆ, ಸೊ ಅದ್ರದ್ದು ಏನು ಪ್ರೊಸೀಜರ್ ಇದೆ? ಯಾಕಂದರೆ ಸ್ಕೂಲ್ ಬಿಡೋಕ್ಕೆ ಹೋದ್ರೂ ಕೂಡ ಅಲ್ಲೂ ಕೂಡ ಒಂದು ಕ್ಯಾಮ್ರಾ ಇರುತ್ತೆ. ಬೈ ಚಾನ್ಸ್ ಏನಾದರೂ ಹೆಲ್ಮೆಟ್ ಮಿಸ್ ಆದರೆ ಪೇರೆಂಟ್ಸ್ ಆರ್ ಫೇಸಿಂಗ್ ಪ್ರಾಬ್ಲಮ್ ಅಂದರೆ ಹೆಲ್ಮೆಟ್ ನಾವು ಮತ್ತೆ ಹೇಳ್ತಾ ಇದ್ವಿ, ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ. ಅದು ಹಾಕ್ಲಿಕ್ಕೆ ಏನಂದರೆ ಅದು ನಾನು ಹೇಳ್ತಾ ಇದ್ದೀನಿ, ನಾವು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ನಾವು ಟ್ರಾಫಿಕ್ ರೆಗ್ಯುಲೇಷನ್ ಮಾಡುವಾಗ ಎನ್ಫೋರ್ಸ್ಮೆಂಟ್ ಮಾಡುವಾಗ ಫೈನ್ ಹಾಕೋದು ದುಡ್ಡುಗೋಸ್ಕರ ಅಲ್ಲ, ಅದು ಏನಾದರೂ ಗೌರ್ಮೆಂಟ್ ದುಡ್ಡುಗೋಸ್ಕರ ಅಲ್ಲ. ಅದು ಹೆಲ್ಮೆಟ್ ಇಬ್ಬರು ಕಾನ್ಸ್ಟೇಬಲ್ ಒಂದು ಆಕ್ಸಿಡೆಂಟಲ್ಲಿ ಒಂದೇ ಆಕ್ಸಿಡೆಂಟಲ್ಲಿ ಇಬ್ಬರು ಡೆತ್ ಆಗಿದೆ. ನಮ್ಮ ಇಲ್ಲಿಂದ ಲಲಿತ್ ಮಹಲ್ ರಸ್ತೆ ಏನಿತ್ತು ಆ ರಸ್ತೆಯಲ್ಲಿ ಇಬ್ಬರು ಕಾನ್ಸ್ಟೇಬಲ್ ನೈಟ್ ಬಂದಾಗ ಗಾಡಿ ಟಚ್ ಆಗಿ ಒಬ್ಬರು ಆನ್ ದ ಸ್ಪಾಟ್, ಇನ್ನೊಬ್ಬರು ನೈಟ್ 2 ಗಂಟೆ 2:30 ಸತ್ತು. ಇಬ್ಬರು ಅದನ್ನು ಹೆಲ್ಮೆಟ್ ಹಾಕಿದರೆ ಅವರು ಸಾಯ್ತಾ ಇರ್ತಾರೆ. ಮೇನ್ ಉದ್ದೇಶ ಏನಂದರೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತದೆ. ನಾವು ಯಾಕಂದರೆ ರೋಡ್ಸ್ ಚೆನ್ನಾಗಿದೆ ಮೈಸೂರು ನಗರದಲ್ಲಿ, ಎಲ್ಲ ಜಂಕ್ಷನ್ಸ್ ಇದೆ, ಕ್ರಾಸ್ ರೋಡ್ಸ್ ಇರ್ತವೆ. ಈ ಸ್ಪೀಡ್ ಹೋಗುವ ಸಮಯದಲ್ಲಿ ಅಪೋಸಿಟನ್ನು ಕಾಣಲ್ಲ ಬಂದು ಆಕ್ಸಿಡೆಂಟ್ ಆದರೆ ಅಟ್ಲೀಸ್ಟ್ ಆಕ್ಸಿಡೆಂಟ್ ಆದರೆ ಅಟ್ಲೀಸ್ಟ್ ಹೆಲ್ಮೆಟ್ ಇದ್ದರೆ ಉಳಿಸ್ಕೊಳ್ಬೇಕಾಗುತ್ತೆ. ಅದೇ ಉದ್ದೇಶ. ಬಟ್ ಏನಂದರೆ ಈಗ ಸುಮಾರು ಜನ ಟ್ರಿಪಲ್ಸ್ ರೈಡ್ ಮಾಡಿಕೊಂಡು ಒಬ್ಬರು ಹೆಲ್ಮೆಟ್ ಹಾಕಲ್ಲ. ಅದು ನಾನು ಹೇಳ್ತಾ ಇದ್ದೀನಿ, ಅದು ಆ ಸಾವು ಯಾವ ಮನೆಯಲ್ಲಿ ಆಗುತ್ತೆ ಆ ನೋವು ಅವ್ರಿಗೆ ಅರ್ಥ ಆಗುತ್ತೆ. ಅದು ಯಾರ ಮನೆಯಲ್ಲೇ ಆಗಬಾರ್ದಂಥ ಉದ್ದೇಶ. ಡ್ರಗ್ ಆ್ಯಂಡ್ ಡ್ರೈವ್ ಮಾಡೋದು ಅದೇ ಹೆಲ್ಮೆಟ್ ಹೆಲ್ಮೆಟ್ ಏನಂದರೆ ಹೆಲ್ಮೆಟ್ ವೈಲೇಷನ್ ಸುಮಾರಿದೆ. ನಾವು ಏನದು ಒಂದು ಹಾಕ್ಕೊಂಡು ಹೋದರೆ ಏನೋ ಸ್ಕೂಲ್ಗೆ ಹೋದರೂ ಸಹ ಮಕ್ಕಳಿದ್ದಾರೆ, ಮಕ್ಕಳಿಗೊಬ್ಬರು ಮಾರ್ನಿಂಗ್ ತಾವು ನೋಡಿದರೆ ಸ್ಕೂಲ್ ಹೋಗುವಾಗ 2 ಮಕ್ಕಳು 3 ಜನ ಮಕ್ಕಳನ್ನು ಬೈಕ್ ಮೇಲೆ ಕೂಡಿಸ್ಕೊಂಡು ಹೋಗ್ತಾರೆ. ಅವರು ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಆ 3 ಜನ ಯಾರನ್ನು ನಾವು ಹಚ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗ್ತಾರೆ, ಅವರು ಸೇಫಾಗಿ ಹೋಗಬೇಕು. ನಾವು ಸೇಫಾಗಿರಲಿಲ್ಲ, ನಾವು ಹೆಲ್ಮೆಟ್ ಹಾಕಿಲ್ಲ, ಸಡನ್ನಾಗಿ ಏನಾದರೂ ಆಗಿದೆ. ಕೆಲವರು ಮೊಬೈಲ್ ಮೇಲೆ ಮಾತಾಡಿಕೊಂಡು 3 ಜನ 2 ಮಕ್ಕಳು ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಈ 2 ಮಕ್ಕಳು ಏನಾದರೂ ವೈಫು 4 ಜನ ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಹೆಲ್ಮೆಟ್ನು ಹಾಕಲ್ಲ. ಏನಂದರೆ ಇದರಲ್ಲಿ ಏನಂದರೆ ಸ್ವಲ್ಪ ವೈಲೇಷನ್ಸು ಟ್ರಾಫಿಕ್ ನಿಜವಾಗ್ಲೂ ಜಾಸ್ತಿ ಇದೆ. ಅದರಿಂದ ನಾವು ಏನಂದರೆ ಇಷ್ಟು ಸಣ್ಣ ನಗರದಲ್ಲಿ ಈ ವರ್ಷ ಆಲ್ರೆಡಿ 140 ಜನ ಅಲ್ಲಿ ಸತ್ತಿದ್ದಾರೆ. 140 140 ಜನ. ಆ 140 ಜನದಲ್ಲಿ ಒಂದು 100 ಜನನೂ ಬ್ರೆಡ್ ವಿನ್ನರ್ ಕೆಲಸ ಮಾಡಿ ಅವ್ರ ಕುಟುಂಬಕ್ಕೆ ಅವರೇ ಆಧಾರ ಆಗಿದ್ದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ. ಆ್ಯಂಡ್ ನಮ್ಮದು ಆ್ಯಸ್ ಯೂಶುವಲ್ ನಮ್ಮ ಕಡೆ ಹೆಣ್ಣು ಮಕ್ಕಳು ಸುಮಾರು ಮನೆಯಲ್ಲಿ ಇರ್ತಾರೆ, ಕೆಲಸ ಮಾಡೋರೆಲ್ಲ ಗಂಡ ಏನೋ ಮಾಡಿ ಕೆಲಸ ಮಾಡಿದ ಇದು ಮತ್ತು ಅದ್ಮೇಲೆ ಜೀವನ ಮಾಡ್ತಾರೆ. ಅವನೇ ಸತ್ತೋದ್ರೆ ಇವ್ರ ಪರಿಸ್ಥಿತಿ, ಮಕ್ಕಳು ವೈಫ್ ಪರಿಸ್ಥಿತಿ ಏನಾಗ್ತದೆ. ಸೊ ನಮ್ಮ ಉದ್ದೇಶ ಏನಂದರೆ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಅದು ಹೇಳ್ತಾ ಇದ್ದೇವೆ. ಸ್ಮಾಲ್ ಸಣ್ಣ ಪುಟ್ಟ ಮಿಸ್ಟೇಕ್ ಏನಂದರೆ ಕ್ಯಾಮ್ರಾಗಳು ಹೀಗೆ ಕ್ಯಾಮ್ರಾನಲ್ಲಿ ನಾವು ಮಾಡೋದೇನೆಂದರೆ ಮೇನ್ಲಿ ಸಿಗ್ನಲ್ಸ್ ಕಡೆ ನಾವು ಇದು ಮಾಡ್ತೀವಿ, ಬಟ್ ಬೇರೆ ಕಡೆನೂ ಮಾಡ್ತೀವಿ. ಬಟ್ ಏನಂದರೆ ನಾನು ಅದ್ರ ಬಗ್ಗೆ ಹೇಳೋದಕ್ಕಿಂತ ಹೆಲ್ಮೆಟ್ ಹಾಕಿದರೆ ಬೆಟರ್ ಅಂತ ನನಗೆ. ಸರ್ ಇನ್ನೊಂದು ದೊಡ್ಡ ಭಾರತ್ ನಗರ ಹತ್ರ ಒಂದು ರೋಡ್ ಇದೆ ಸರ್, ಅದು ಸೈಲೆಂಟ್ ಇರುತ್ತೆ ಯಾವಾಗಲೂ. ಎವ್ರಿ ಸಂಡೇಸು 6 o'clock ಆದಮೇಲೆ ನ್ಯಾಷ್ ಹತ್ರ ಇರುತ್ತೆ, ವೀಲಿಂಗ್ ಎಲ್ಲ ಮಾಡ್ತಾರೆ. ಭಾರತ್ ನಗರ ಸೌತ್ ನಮ್ಮ ಜಿಲ್ಲೆಗೆ ಬರುತ್ತದೆ. ನಮ್ಮ ನಗರದಲ್ಲಂತೂ ಲಾಸ್ಟ್ 4-5 ಮಂತ್ 4-5 ತಿಂಗಳಲ್ಲಿ ವೀಲಿಂಗು ಕಂಪ್ಲೀಟ್ 0 ಆಗ್ತಿದೆ. ಕಂಪ್ಲೀಟ್ 27 ಕೇಸ್ಗಳಾಗಿದೆ. 27 ಜನರಿಗೆ ಸುಮಾರು ಜನಕ್ಕೆ ನಾವು ಜೈಲು ಕೂಡ ಕಳಿಸಿದ್ದೇವೆ, ಗಾಡಿ ಸೀಸ್ ಮಾಡಿದ್ದೀವಿ, ಎಲ್ಲ ಆಗಿದ್ದೇವೆ. ಈಗಲೂ ಸಹ ನೈಟ್ ಮಾಡ್ತಾರೆ ಅಂತ ನಾವು ಈಗ ಟ್ರಾಫಿಕ್ ಅವ್ರದ್ದು ನೈಟ್ ಟೀಮ್ ಇರುತ್ತದೆ. ಪ್ರತಿ ಸ್ಟೇಷನ್ ಏರಿಯಾದಲ್ಲಿ ಒಂದೊಂದು ಟೀಮ್ ಇರುತ್ತದೆ ನೈಟು. ಯಾವುದು ವೀಲಿಂಗ್ ಮಾಡೋಕ್ಕೆ ಅದು ಇದು ಮಾಡಿ ಹಿಡಿಯೋಕ್ಕೆ. ಮತ್ತು ಈ ಸೈಲೆನ್ಸರ್ ತೆಗೆದು ಇದು ಒಂದೇ ಏರಿಯಾ ಇಲ್ಲ, ಈವನ್ ನಮ್ಮ ಮನೆ ಸುತ್ತಲೂ ಅಲ್ಲಿ ಎಲ್ಲರೂ ನಮ್ಗೆ ಕೇಳಿಸ್ತಾರೆ. ನಮಗೇನಾದರೂ ನೈಟ್ ಕೇಳಿದ್ರೆ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ಗಳು ಯಾರಾದರೂ ಇಮಿಡಿಯೇಟ್ಲಿ ಇಟ್ಕೊಂಡು ಬಂದು ಅಂತ ಹೇಳಿ ಹೇಳ್ತೀನಿ ನಾನು. ಸೊ ಅದೇ ಏರಿಯಾದಲ್ಲಿ ಅದು ಒಂದು ನಾನು SP ಅವ್ರಿಗೆ ಬರ್ತದೆ ಸರ್. ನಾನು ಸೀಮಾ ಡಾಕ್ಟರ್ ಅವ್ರಿಗೆ ನಾನು ಹೇಳ್ತೀನಿ. ಯಾಕೆಂದರೆ ಅದು ಸಿಟಿ ನೋಡಿದ್ರೆ ಸಿಟಿ ಅಂದ್ಕೊಳ್ತಾರೆ, ಅದು ಜಿಲ್ಲೆ ಅಂತ ಯಾರು ಅಂದ್ಕೊಳ್ಳಲ್ಲ. ಡೆಫಿನೆಟ್ಲಿ ಅವ್ರಿಗೆ ಬರ್ತೀನಿ. ಥ್ಯಾಂಕ್ ಯು. ಸಂಘ ನಡೀತಾ ಇದೆಲ್ಲ ಏರಿಯಾದಲ್ಲಿ, ಅದು ಲೀಗಲ್ ಇಲ್ಲಿಗಲ್ ಸರ್. ಸಂಘ ಇದು ಮೈಕ್ರೋ ಫೈನಾನ್ಸ್ ಅದು ಸ್ಮಾಲ್ ಮೈಕ್ರೋ ಫೈನಾನ್ಸ್ ಬೆಳಿಗ್ಗೆ 6 ಇದು ಪರ್ಮಿಷನ್ ತಗೊಂಡು ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಎತ್ಕೊಂಡು ಮನೆಯಲ್ಲಿ ಒಂದು ಲೀಡರ್ ಹಾಕ್ಬಿಟ್ಟು ಮೀಟಿಂಗ್ ಮಾಡ್ತಾರೆ.
ಅದು ಯಾವ ಟೈಪ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆಯಾ ಗೌರ್ಮೆಂಟ್ ಸರ್ ಈ ಧರ್ಮಸ್ಥಳ ಸಂಘ ಯಾವ ಈ ಮಹಿಳಾ ಸಂಘ ಅಂತ ಬರುತ್ತೆ ಸರ್ ಆ ಧರ್ಮಸ್ಥಳ ಥರ ಧರ್ಮಸ್ಥಳ ಸಂಘಗಳು ಆ ಥರ. ಲೀಡರ್ಗೆ ಒಂದೊಂದು ಗ್ರೂಪ್ಗೆ ಒಂದು 40 ಗ್ರೂಪ್ 40 ಹೆಸರಿಗೆ ಒಂದು ಗ್ರೂಪ್ ಮಾಡಿದ್ದಾರೆ ಅವರು. ಲೀಗಲ್ ಆಗಿ ಮಾಡೋರು ಇರ್ತಾರೆ, ಕೆಲವು ಲೀಗಲ್ ಆಗಿ ಮಾಡೋರು ಇರ್ತಾರೆ. ಅದು ಯಾವ ಸಂಘ ಗೊತ್ತಿಲ್ಲ. ಥ್ಯಾಂಕ್ ಯು. Thank you. ಚೆಕ್